ಸುಮ್ಮನೆ ಬಾಲ ಮುದುರಿಕೊಂಡು ಕೂರಬೇಕು. ಹಾರಾಟಕ್ಕೆ ಬಂದ್ರೆ ಗೋಡೆ ಹಲ್ಲಿ ತರಹ ಬಾಲವೇ ಕಟ್. ಭವತಿ ಭಿಕ್ಷಾಂದೇಹಿ ಅಂದ್ರೆ ಸರಿ ಆಯ್ತು ಅಂತ ನೀರು ಬಿಡಬಹುದು. ಆದ್ರೆ ಹಕ್ಕು ಅಧಿಕಾರ ಅಂತ ಸಾಧಿಸೋದಕ್ಕೆ ಬಂದ್ರೆ ಗೊತ್ತಲ್ಲ, ಹೋದ ವರ್ಷದ ಕತೆ. ಖೇಲ್ ಖತಮ್, ನಾಟಕ್ ಬಂದ್ ಅಷ್ಟೇ. ಸಿಂಧುಗಾಗಿ ಪಾಕ್ ಯುದ್ಧ ಮಾಡುತ್ತಂತೆ. ಕೈ ಕಟ್ ಮಾಡ್ತೀನಿ, ಕಾಲು ಕಟ್ ಮಾಡ್ತೀನಿ ಅಂತ ಅರಸ್ತಾ ಇದೆ. ಆದ್ರೆ ಭಾರತ ಮಾತ್ರ ಆನೆ ರೀತಿ ಹೆಜ್ಜೆ ಹಾಕ್ತಾ ಇದೆ. ಶ್ವಾನ ಅಲ್ವಾ, ಬೊಗಳ್ಳಿ ಬಿಡಿ ಅಂತ. ಅಷ್ಟಕ್ಕೂ ಬೊಗಳೋ ನಾಯಿ ಕಚ್ಚಲ್ಲ ಅನ್ನೋದು ನಾವು ನಂಬಿದಂಥ ನಾಣ್ಣು. ಜಾಣನಿಗೆ ಮಾತಿನ ಪೆಟ್ಟು, ಕತ್ತೆ ಲತ್ತೆ ಪೆಟ್ಟು. ಈ ಕತ್ತೆಗೆ ಅದೆಷ್ಟು ಪೆಟ್ಟು ಕೊಟ್ಟರೂ ಸುಧಾರಣೆ ಕಾಣದ ಹೇಸರಗತ್ತೆ. ಕಳೆದ ವರ್ಷವಷ್ಟೇ ಬೇಜಾನ್ ಏಟು ತಿಂದ ಪಾಕಿಸ್ತಾನ ಮತ್ತೆ ಸಿಂಧು ಸಾಬರಿಗೆ ಬಂದಿದೆ. ಸಿಂಧು ನದಿ ನೀರು ಸ್ಥಗಿತದಿಂದ ಹತಾಶೆಗೆ ಒಳಗಾದ ಪಾಕಿಸ್ತಾನ ಬಿಟ್ಟು ಬಿಡದೆ ಭಿಕ್ಷುಕನಂತೆ ಅರಚುತ್ತಾ ಇದೆ. ನೀರಿಗಾಗಿ ಬೆದರಿಕೆ ತಂತ್ರಕ್ಕೆ ಜೋತು ಬಿದ್ದ ಪಾಕ್ ಒಂಥರ ಬೆದರು ಗೊಂಬೆ ರೀತಿ ಕಾಣ್ತಾ ಇದೆ. ನಮ್ಮ ಪಾಲಿನ ನೀರು ಕಬಳಿಸಲು ಯತ್ನಿಸಿದ್ರೆ ಕೈ ಕತ್ತರಿಸ್ತೇವೆ. ಪಾಕಿಸ್ತಾನದ ಮಿನಿಸ್ಟರ್ನಿಂದ ಉತ್ತರನ ಪೌರುಷ ಪ್ರದರ್ಶನ. ಸಿಂಧೂರದ ಬಳಿಕ ಸಂಕಟಕ್ಕೆ ಬಿದ್ದ ಪಾಕಿಸ್ತಾನ ನೀರು ಹರಿದು ಒಣಗಿದ ಬಚ್ಚಲು ಮೋರಿಯಾಗಿದೆ. ಮೋದಿ ವಾಟರ್ ಸ್ಟ್ರೈಕ್ಗೆ ಬೆಚ್ಚಿ ಬಿದ್ದ ಪಾಕ್ ನೀರಿಲ್ಲದೆ ನರಳುತ್ತಾ ಇದೆ. ಈಗಾಗಲೇ ಸಿಂಧು ನೀರು ಸ್ಥಗಿತದಿಂದಾಗಿ ಪಾಕಿಸ್ತಾನದಲ್ಲಿ ಕೃಷಿಗೆ ನೀರಿನ ಸಮಸ್ಯೆ ಸೃಷ್ಟಿಯಾಗಿ ಬೆಂಗಾಡಿನ ಬಂಜರಾಗಿದೆ. ಹೀಗಾಗಿ ಹತಾಶೆಯಿಂದ ಪ್ರತಿಕ್ರಿಯೆ ಆರಂಭಿಸಿದ್ದ ಪಾಕಿಸ್ತಾನ ಆತ್ಮಾಹುತಿ ಸಾವಿನ ಸಮರಕ್ಕೆ ಸಿದ್ಧಗೊಳ್ತಾ ಇದೆ. ಸಿಂಧು ನದಿ ನೀರಿನ ಹರಿವು ತಪ್ಪಿಸಿದ್ರೆ ನಾವು ಸುಮ್ಮನಿರಲ್ಲ. ಪಾಕ್ ಸಚಿವ ಮುಸಾದಿಕ್ ಮಲ್ಲಿಕ್ನಿಂದ ಗೊಡ್ಡು ಬೆದರಿಕೆ ಹಾಕಿದ್ದಾನೆ. ಒಣ ಶೋಕಿ ಅಂದ್ರೆ ಇದೇ ನೋಡಿ. ನಮ್ಮ ಜಲ ಹಕ್ಕುಗಳಿಗೆ ಧಕ್ಕೆಯಾದ್ರೆ ಪರಿಣಾಮ ಸರಿಯಿರಲ್ಲ ಅಂತ ಆನೆ ಮುಂದೆ ಶ್ವಾನನಂತೆ ಪಾಕ್ ಬೊಗಳಿಕೆ ಆರಂಭಿಸಿದೆ. ನೆರೆ ದೇಶದ ಪ್ರಧಾನಿ ನಿಯಂತ್ರಣದಲ್ಲಿ ನೀರಿನ ನಲ್ಲಿ ಇದೆ. ಅವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡಲ್ಲ ಎಂದಿದ್ದಾರೆ. ನಮ್ಮ ನೀರಿನ ಮೇಲೆ ಹಕ್ಕು ಸಾಧಿಸಲೆತ್ನಿಸಿದ್ರೆ ಕೈ ಕತ್ತರಿಸ್ತೇವೆ ಅಂತಿರುವ ಮಿನಿಸ್ಟರ್ ಮಲೀಕ್ ಪುಡಿ ರೌಡಿಯಂತೆ ಕಾಣಿಸ್ತಿದ್ದಾರೆ. ಪಾಕ್ ಸಚಿವ ಮುಸಾದಿಕ್ ಮಲ್ಲಿಕ್ ಗೊಡ್ಡು ಬೆದರಿಕೆಯಲ್ಲಿದ್ದ ತಮ್ಮದೇ ಪತ್ರಕರ್ತರಿಗೂ ಗಂಭೀರತೆ ಕಾಣಿಸಲಿಲ್ಲ. ಪಹಲ್ಗಾಮ್ ದಾಳಿ ಬಳಿಕ ಸಿಂಧು ನದಿ ಹರಿವನ್ನ ಪಾಕಿಸ್ತಾನಕ್ಕೆ ಸ್ಥಗಿತ ಆಗಿದ್ದು ಪಾಕ್ ನಾಯಕರ ನಿದ್ದೆಗೆಡಿಸಿದೆ. ಜಲಕ್ಷಾಮದಿಂದ ಹೈರಾಣಾಗಿ ಭಾರತದ ವಿರುದ್ಧ ವಾಕ್ ಸಮರ ನಡೆಸ್ತಾ ಇದೆ. ಇದಕ್ಕೂ ಮುನ್ನ ಪಾಕಿಸ್ತಾನ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಸಹ ಭಾರತದೊಂದಿಗೆ ಯುದ್ಧಕ್ಕೂ ರೆಡಿ, ಸವೆದು ಹೋದ ತೊಡೆತಟ್ಟಿದ್ರು. ಈಗ ಮುಸಾದಿಕ್ನ ಸರದಿ ಬಂದಿದೆ. ಸಿಂಧು ನದಿ ಒಪ್ಪಂದ ಕಾನೂನು ಬದ್ಧ, ಅಮಾನತು ರದ್ದು, ತಿದ್ದುಪಡಿ ಸಾಧ್ಯವಿಲ್ಲ ಅಂತ ಬೊಗಳಿಕೆ ಆರಂಭಿಸಿದ್ದಾರೆ. ಭಾರತ ಪಾಕಿಸ್ತಾನ ಭೂಪ್ರದೇಶಗಳಲ್ಲಿ ಸಿಂಧು ನದಿ ಹರಿತಾ ಇದೆ. ಉಭಯ ದೇಶಗಳ ಜನರಿಗೂ ಉಪಯೋಗವಾಗುವ ನಿಟ್ಟಿನಲ್ಲಿ 1960 ಸೆಪ್ಟೆಂಬರ್ 19ರಂದು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಿಂಧು ನದಿ ಒಪ್ಪಂದ ಆಗಿದೆ. ಈ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಅಂಕಿತ ಹಾಕಿವೆ. ಈ ಒಪ್ಪಂದದ ಪ್ರಕಾರ ಕೇವಲ ಸಿಂಧು ನದಿ ಮಾತ್ರವಲ್ಲದೆ ಝೀಲಂ ಮತ್ತು ಚೆನಾಬ್ ನದಿಗಳ ನೀರನ್ನ ಬಳಸುವ ಹಕ್ಕನ್ನ ಪಾಕಿಸ್ತಾನ ಹೊಂದಿದೆ. ವಾರ್ಷಿಕ ಸುಮಾರು 135 ಮಿಲಿಯನ್ ಎಕರೆ ಫೀಟ್ ನೀರನ್ನ ಬಳಸಿಕೊಳ್ತಾ ಇದೆ. ಆದ್ರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ದಾಳಿ ಬಳಿಕ ಈ ಒಪ್ಪಂದವನ್ನ ಭಾರತ ಅಧಿಕೃತವಾಗಿ ಸಸ್ಪೆಂಡ್ ಮಾಡಿ ಘೋಷಿಸಿತ್ತು. ಪಾಕ್ಗೆ ನೀರಿನ ಹರಿವಿನ ಸ್ಥಗಿತಗೊಳಿಸಿದೆ.
ಈ ಬೆಳವಣಿಗೆ ಪಾಕಿಸ್ತಾನದಲ್ಲಿ ಕೃಷಿ ಚಟುವಟಿಕೆ, ಜಲ ಸಂಬಂಧಿತ ಯೋಜನೆಗಳು ಸೇರಿ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಸಿದೆ. ಇದರಿಂದ ಸರ್ಕಾರದ ವಿರುದ್ಧ ಪಾಕಿಸ್ತಾನದಲ್ಲಿ ಆಕ್ರೋಶವೂ ಭುಗಿಲೇಳ್ತಾ ಇದೆ. ಭಾರತದ ದಿಟ್ಟ ಕ್ರಮ ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತವೂ ನೀಡಿದೆ. ಹೀಗಾಗಿ ಪಾಕಿಸ್ತಾನ ಸ್ಥಿತಿ ದಯನೀಯಕ್ಕೆ ತಿರುಗಿದೆ. ಅಂಗಲಾಚಿದ್ರೆ ಬಿಟ್ರೆ ಬಿಡಬಹುದೇನೋ, ಆದ್ರೆ ಬಾಲ ಬಿಚ್ಚಿದ್ರೆ ಅದರ ಬಾಲದ ಅಡಿಗೂ ನೀರು ಸಿಗೋದು ಡೌಟು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.